ಇರೋದು. ಅದೇನ್ ಬೊಟ್ಟಮ್ಮ ಹಾಗೆ ಕೇಳ್ತೀಯಾ? ನನ್ ಮಗ್ಳು ನಿನ್ ಮಗ್ಳಲ್ವಾ? ನಿನ್ಗೂ ಅವಳನ್ನ ಆಡಿಸ್ಬೇಕು ಅಂತ, ಅವಳಿಗೆ ಆರೈಕೆ ಮಾಡ್ಬೇಕು ಅಂತ ಆಸೆ ಇರಲ್ವಾ? ನಾನ್ ಹೇಳ್ದಾಗೆ ಅಗ್ದಿದ್ ಜಾಗದಲ್ಲಿ ಪೆಟ್ಕೆ ಸಿಕ್ಕಿದಕ್ಕೆ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ನಿಜ ಹೇಳೋರು ಅಂದ್ರೆ ನಂಗ್ ತುಂಬಾ ಇಷ್ಟ ಬೊಟ್ಟಮ್ಮ. ಆ ದಾರ ಸುತ್ತಿರೋ ಪೆಟ್ಟಿಗೆನ ತೆಗ್ಯಕ್ ಆಗ್ತಿಲ್ಲ ಅಂತಂದ್ರೆ ಅದ್ರಲ್ಲೇನೋ ಮುಖ್ಯವಾದ ವಸ್ತು ಇರತ್ತಲ್ವಾ? ನೀನು ಶ್ರೀಮಂತೆ ಆಗೋ ದಾರಿ ಇದೆ ಅಂತ ನಾನ್ ಹೇಳಿದ್ನಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳು ಬೊಟ್ಟಮ್ಮ. ಆ ಪೆಟ್ಕೆ ಇವಾಗ ಸೂರ್ಯ ಮುಳುಗುದ್ಮೇಲೆ ತೆರ್ಕೊಳ್ಳುತ್ತೆ. ಅದ್ರೊಳಗಿರುವಂತ ಆಧಾರದ ಮೇಲೆ ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗ್ಬೋದು. ಓಹೋ, ನಾವ್ ಹೋಗಿ ನೀರಿನ ದೀಪ ಹಚ್ಚೋದೊಂದೇ ಎಲ್ಲದಕ್ಕಿಂತ ಕಷ್ಟದ ಕೆಲ್ಸ. ನೀರಿನ ದೀಪನ? ಎಣ್ಣೆಲ್ ದೀಪ ಬೆಳಗಿಸ್ಬೋದು, ಆದ್ರೆ ನೀರಲ್ಲಿ ಹೇಗ್ ಬೆಳಗ್ಸೋದು? ಅದು ನನ್ಗೂ ಗೊತ್ತಿಲ್ಲ ಸುಮನ. ಸರಿ ಬಿಡು, ಮೊದ್ಲು ಆ ಪೆಟ್ಟಿಗೆ ತೆಕ್ಕೊಳ್ಳಿ ಇರು. ಮಗು ಹುಟ್ಟಿ 1 ವರ್ಷಕ್ ಸರಿಯಾಗಿ ಆ ಪೆಟ್ಕೆ ಸಿಕ್ಕಿದೆ ನೋಡಿದ್ಯಾ? ಅದೃಷ್ಟವಂತೆ ಅಲ್ವಾ ನಮ್ ಮಗ್ಳು? ನೀನ್ ಎತ್ಕೊಂಡ್ರೆ ಎಷ್ಟ್ ಆರಾಮಾಗಿದ್ದಾಳೆ ನೋಡ್ದ್ಯಾ ಬೊಟ್ಟಮ್ಮ? ನೀನ್ ಬಿಟ್ ಬರಲ್ವೇನೋ. ನೀನು ಮಗುನ ಬಿಟ್ಟು ಇರ್ತೀಯ ಸುಮನ? ಯಾಕಿರಲ್ಲ? ನೀನ್ ಹೇಳ್ದಂಗಾದ್ರೆ ಮಾತ್ರ ಅಷ್ಟ ಐಶ್ವರ್ಯನು ನನ್ ಪಾಲಕ್ ಸಿಗೋ ಕಾರಣಕ್ಕೋಸ್ಕರ ಉಲುಚಿನ ನಿನ್ನ ಕೊಟ್ಬಿಡ್ತೀನಿ. ನಿಜನಾ? ಅಬ್ಬಾ, ಅಷ್ಟ್ ಆಸ್ತಿ ನನಗ್ ಸಿಕ್ಕಿದ್ರೆ ನಾನ್ ಎಷ್ಟು ಬ್ಯುಸಿಯಾಗಿರ್ತೀನಿ ಅಂತ ನಿನಗ್ ಗೊತ್ತಿಲ್ಲ. ನೆಟ್ಟಗ್ 100 ಕೋಟಿ ಇದೆಯೋ ಇಲ್ವೋ, ನಮ್ ನೈನಕ್ಕ ನನ್ನ ಹತ್ರ ಮಾತ್ರ ಆಸ್ತಿ ಇದೆ, ಅವಳೇ ಬ್ಯುಸಿ ಅನ್ನೋಂಗೆ ನನ್ನನ್ ಕೇರೇ ಮಾಡಲ್ಲ. ನಾನ್ ರಿಚ್ ಆದ್ರೆ ಆಗ ನನ್ ಬಿಲ್ಡಪ್ ಹೇಗಿರತ್ತೆ ಅಂತ ನೀವ್ ಗೆಸ್ಸು ಮಾಡಕ್ಕಾಗಲ್ಲ. ಮಣಿಕಾಂತ ಪ್ರಾಂತ್ಯಕ್ಕೆ ಹೋದ್ಮೇಲೆ ಉಳಿದಿದ್ದೆಲ್ಲ ಸಮಯ ಸ್ಫೂರ್ತಿಯಿಂದನೇ ಮಾಡ್ಬೇಕು. ನನ್ ಸ್ಮಾರ್ಟ್ನೆಸ್ ಎಂತದು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಬೊಟ್ಟಮ್ಮ. ಸ್ವಲ್ಪ ಫ್ರೀ ಬಿಟ್ರು ಸ್ವರ್ಗನೇ ಸ್ವಂತ ಮಾಡ್ಕೋತೀನಿ. ಮುದ್ದು ಕೂಸು, ಉಲುಚಿ ಪುಟ್ಟಿ, ದೊಡ್ಡ ಬೊಟ್ಟಮ್ಮನ ಹತ್ರ ಆರಾಮಾಗಿದ್ಯಲ್ಲ? ಹೀಗೆ ಇರು. ನಾನ್ ನಾಳೆ ಶ್ರೀಮಂತೆ ಆದ್ಮೇಲೆ ಅವರೇ ನಿನ್ನ ನೋಡ್ಕೋತಾರೆ. ಹಾಗಾಗಿ ನೀನ್ ಬರ್ತಾ ಇರು. ನಿನ್ ಬಾಯಿ ಹರಕೆಯಿಂದ ಹಾಗಾದ್ರೆ ಉಲುಚಿನ ನಾನು ನಾಗಲೋಕ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗು, ಆದ್ರೆ ನಾನು ಶ್ರೀಮಂತೆ ಆದ್ಮೇಲೆ ಮಾತ್ರ. ಆಯ್ತು. ಕೇವಲ ಶುಭಾಕಾಂಕ್ಷೆಗಳನ್ನ ಹೇಳೋದಷ್ಟೇನಾ? ಇನ್ನೇನೂ ಕೊಡಲ್ವಾ? ಹಾವಾಗಿರೋ ನಾವು ಏನ್ ಕೊಡಕ್ಕಾಗತ್ತಮ್ಮ? ನಾಗಮಣಿ ಆದ್ರೂ ಕೊಡ್ಬೋದಲ್ವಾ? ಕರೆಕ್ಟೇ ಅಲ್ವಾ? ಹಾವಿನ ತಲೆ ಮೇಲೆ ಮಣಿ ಇರುತ್ತಂತಲ್ವಾ? ಯಾಕೆ ಅವ್ರಿಗೆ ಇರಿಟೇಟ್ ಮಾಡ್ತೀರಾ? ಇವಾಗಂತೂ ನಾಗವೇಣಿ ಕೈಯಲ್ಲಿ ಏನು ಕೊಡಕ್ಕಾಗಲ್ಲ. ಆದ್ರೂ ಮಗುನ ಸಂತೋಷ ಪಡಿಸಕ್ಕೆ ಏನ್ ಬೇಕಾದ್ರೂ ಮಾಡಬಹುದು. ಏನ್ ಮಾಡ್ತಾಳೆ ಸ್ವಾಮಿ? ನಾಗಿನಿ ಡ್ಯಾನ್ಸ್ ಆಡ್ತಾಳ? ನಿಮಗ್ ಯಾವಾಗ್ಲೂ ತಮಾಷೆನೆ ಅನ್ಸತ್ತಲ್ಲ? ಯಾರು ಕುಣಿತಾರೆ ಅಂತ ಕಾಯ್ತಿರ್ತೀರಾ? ಹೇಗ್ ಕುಣಿತಾರೋ ಅಂತ ನೋಡೋದಿಕ್ಕೆ ಕಣ್ಣು ಬಿಟ್ಕೊಂಡ್ ಕಾಯ್ತಿರ್ತೀರಾ? ಜಸ್ಟ್ ಫಾರ್ ಫನ್ನೇ. ದೊಡ್ಡ ಬೊಟ್ಟಮ್ಮ ಏನೋ ಹೇಳ್ಬೇಕು ಅನ್ಕೋತಿದ್ದಾರೆ. ಹಾಗೇನಿಲ್ಲಪ್ಪ. ನಾನು ನನ್ ಗಂಡ ನಾಗರಾಜ ಇಬ್ರು ಮಗುನ ನಮ್ ತಲೆ ಮೇಲೆ ಇಟ್ಕೊಂಡು ಹೊರಬೇಕು ಅನ್ಕೊಂಡಿದೀವಿ. ಒಟ್ನಲ್ಲಿ ವಿಧಿ ಪ್ರಕಾರನೇ ಎಲ್ಲವೂ ನಡೀತಾ ಇದೆ ಇಲ್ಲಿ. ನಾಗಮಣಿ ಇರ್ಬೇಕಾಗಿ ತಲೆ ಮೇಲೆ ಮಗುನ್ ಇಟ್ಕೋತೀರಾ? ಕೆಳಗ್ ಬಿದ್ದೋದ್ರೆ? ಏಯ್, ಅವ್ರ ಟೆಕ್ನಿಕ್ ಅವ್ರಿಗೆ ಗೊತ್ತಿದೆ ಕಣ. ನಿನ್ ಬಾಯಿ ಮುಚ್ಕೊಂಡು ನೋಡ್ತಾ ಇರು. ಸರಿ ಮಾಮ್. ಬೊಟ್ಟಮ್ಮ, ಮಗುನ ನೀವು ತಲೆ ಮೇಲೆ ಹೊತ್ಕೋಬಹುದೇನೋ, ಆದ್ರೆ ನಾಗರಾಜ ಹೇಗಿಟ್ಕೋತಾನೆ? ನಾನು ಕೂಡ ಸರ್ಪ ರೂಪಕ್ಕೆ ಬದಲಾಗ್ತೀನಿ ನೈನಿ.
ಸುಮನ, ಆ? ಉಲುಚಿನ ಈ ಬುಟ್ಟಿನಲ್ಲಿ ಮಲಗಿಸಿ ಆ ಬುಟ್ಟಿನ ನಮ್ಮಿಬ್ರು ಹೆಡೆ ಮೇಲಿಡು. ಹಾ. ನಾಗರಾಜ ಬಂದ. ಬಂದಿದಾರಪ್ಪ ವಿಶಾಲ್. ಎಲ್ಲಿದ್ದಾನೆ? ಅಯ್ಯಪ್ಪ ಹಾವು. ಅಯ್ಯಪ್ಪ ಇಲ್ಲಿವರೆಗೂ ಎರಡು ಹಾವು ಹಾವು. ಅಕ್ಕ, ಮಗುನ ಬುಟ್ಟಿಲ್ ಮಲಗಿಸ್ತೀನಿ, ಎತ್ಕೊಂಡು ಹೋಗಿ ಆ ಹಾವುಗಳ ಹೆಡೆ ಮೇಲಿಡು. ನೀನೇ ಇಡ್ಬೋದಲ್ಲ. ನಂಗ್ ಭಯ ಆಗುತ್ತೆ. ಒಂದಲ್ಲ ಕಣೋ, 2 ಹಾವು.